ದಯವಿಟ್ಟು ಅವ್ರಿಗೆ ಹೇಳಿ ಇನ್ನೊಂದ್ಸಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಏನು? ಸತೀಶ್ ಅವರು ಎಸ್ಪೆಷಲಿ ಹಳ್ಳಿ ಭಾಷೆಯಲ್ಲಿ ಮಾಡಿದ್ರೆ ಬಹಳ ಅದ್ಭುತವಾಗಿ ಮಜಾ ಕೊಡ್ತಾರೆ ಅವರು. ಹೌದು, ಬಹಳ ದೊಡ್ಡ ಫ್ಯಾನ್ ನಾನು ಮತ್ತೆ ನನ್ನ ವೈಫಿ ಅವ್ರದ್ದು. ಇವ್ರು ಹಳ್ಳಿ ಯಾವ್ದಾದ್ರು ಸಿನಿಮಾಗಳು ಮಾಡಿದ್ದಾರೆ. ಯಾವ್ದಾರ ಡೈಲಾಗ್ ನೆನಪಿದ್ಯಾ ಅವ್ರದ್ದು? ಯಾವ್ದಾರ ಡೈಲಾಗ್ ನೆನಪಿದ್ಯಾ? ಯಾರು ಹೇಳು, ದೇವಯ್ಯನೊಳೆ. ಅದಕ್ಕಿಂತ ಮುಂಚೆ ಒಂದು ಬರ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಅವರೇ. ಬಲಿಜವಾಗಿ ಚಪ್ಪಳೆ ಕೃಷ್ಣ ಅವ್ರಿಗೆ. ಆ್ಯಂಡ್ ಎಲ್ಲ ಸ್ನೇಹಿತರ ಸಿನಿಮಾಗಳಿಗೆ ಫಸ್ಟ್ ಹೋಗಿ ವಿಶ್ ಮಾಡಿದ್ರೆ ನಾಗಭೂಷಣ್ ಅವರು ಅಂತ ಕೇಳ್ಪಟ್ಟಿದ್ದೀನಿ. ಅವ್ರು ವಿಶ್ ಮಾಡಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಇಲ್ವ? ಅಲ್ಲ, ಅವಾಗ ಆಗ ಆ ಥರ ಕೇಳ್ಪಟ್ಟಿದ್ದೀನಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಾಗಲೇ ಹೇಳಿ, ಟೆಲಿಕಾಸ್ಟ್ ಆಗಿಲ್ವಂತೆ, ಇವಾಗ ಹೇಳಿ. ನಾನು ಹೇಳೋದೆಲ್ಲ ಅವಾಗಲೇ ಹೇಳಿದ್ದೀನಿ. ಮತ್ತೆ ಹೇಳಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಮತ್ತು ನಾನು ಈ ಮೇಕಿಂಗ್ ವಿಡಿಯೋ ನೋಡ್ತಿದ್ದಾಗ ರಚಿತಾ ಅವ್ರನ್ನ ನೋಡ್ತಾ ಇದ್ದೆ. ನೀವು ಈ ಸೂರ್ಯವಂಶದಲ್ಲಿ ಕನಕ್ ಮೂರ್ತಿ ಸೊಸೆ IAS ಆಫೀಸರ್ ಆಗಿರ್ತಾರಲ್ಲ, ನೀವು ಆ ಥರ ಕಾಣ್ತಾ ಇದ್ರಿ. ಪಕ್ಕದಲ್ಲೇ ಕೂತಿದ್ದಾರೆ IAS ಆಫೀಸರ್. ಗೊತ್ತಿಲ್ಲ, ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲೇ ಕೂತಿದ್ದಾರೆ ನೋಡಿ. ಆ ಥರ ಕಾಣ್ತಾ ಇದ್ರು. ಅದೇ ನನ್ಗೆ ಗೊತ್ತಿಲ್ಲ, ಏನೋ ಒಂದು ಛಾಯೆ ಇತ್ತು. ಏನೋ ಮನಸ್ಸಲ್ಲಿ ತೀರಿಸ್ಕೊಂಡ್ರೆ ಹೇಳಿ. ಮತ್ತೆ ನಮ್ಮ ರವಿಶಂಕರ್ ಸರ್ ಹೋದ್ರ, ಓಕೆ. ಬಟ್ ನನ್ಗೆ ಅವರು ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ. ಅವರು ಒಂಥರ ಬಹಳ ಯುನೀಕ್ ನಟ. ಕಾಮಿಡಿಗೆ ಕಾಮಿಡಿ, ಈ ಕಡೆ ಸೀರಿಯಸ್ಗೆ ಸೀರಿಯಸ್ ಪಾತ್ರ. ಅವ್ರೊಬ್ಬರು ಬಹಳ ವಿಶಿಷ್ಟವಾದ ನಟ. ಅವ್ರದ್ದು ಫ್ಯಾನ್ ನಾನು. ಮತ್ತು ಇನ್ನು ಸತೀಶ್ ಅವರು, ನಾನು ಅವಾಗಲೇ ಹೇಳ್ದೆ, ಈಗ ಹೇಳ್ತಾ ಇದ್ದೀನಿ, ಸತೀಶ್ ಅವರು ಮಂಡ್ಯ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳೆಲ್ಲವೂ ಇಟ್ಟೆ. ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ, ಹಿಟ್ ಆಗಿ. ನಿಮ್ಗೆ ಏನ್ ತುಂಬಾ ಇಷ್ಟ ಆಗುತ್ತೆ ಸತೀಶ್ ಅವರಲ್ಲಿ? ಸತೀಶ್ ಬಹಳ ಪಾಸಿಟಿವ್ ಮನುಷ್ಯ. ನಾನು ಯಾವಾಗಲೂ ಬೇಜಾರಾದಾಗ ಏನ್ ಸತೀಶ್ ಹಿಂಗಾಯ್ತು ಅಂದ್ರೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಆರಾಮಾಗಿರೋ, ನೋಡು ಇಲ್ಲಿಂದ ಇಲ್ಲಿಗೆ ಬಂದಿದೆಯಾ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ. ಈಸ್ ಆಲ್ವೇಸ್ ವೆರಿ ಪಾಸಿಟಿವ್ ಇನ್ ದಟ್ ವೇ. ವೆರಿ ನೈಸ್. ರಚಿತಾ ಅವರಲ್ಲಿ ಏನ್ ಬಹಳ ಇಷ್ಟ ಆಗುತ್ತೆ? ರಚಿತಾ ಅವ್ರ ಕ್ಯೂಟ್ನೆಸ್. ಆಮೇಲೆ ಅವರು ಒಂಥರ ಅಲ್ಲಿ ನೋಡಿ, ಮುಖ ನೋಡ್ಕೊಂಡು ಅವರು ಎಷ್ಟು ಕ್ಯೂಟ್ ಹೌದು, ಅಷ್ಟೇ ಗಂಭೀರ ಕೂಡ ಹೌದು ಅವರು.